ಹಲೋ ನಮಸ್ಕಾರ. ಮುನ್ನಾ ಕೆ ಸಾಥ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಮುನಾ ಉರ್ವಿ. ಇವತ್ತಿನ ವಿಶೇಷ 2024-25ರ ದ್ವಿತೀಯ PC ವಾರ್ಷಿಕ ಪ್ರಶ್ನೆ ಪತ್ರಿಕೆಗೋಸ್ಕರ ಪರಿಷ್ಕೃತವಾಗಿ ಸಿದ್ಧಪಡಿಸಿರತಕ್ಕಂಥ ಪ್ರಶ್ನೆಕೋಶೆಯನ್ನು ಚರ್ಚೆ ಮಾಡೋಣ. ಏನೆಲ್ಲ ಪ್ರಶ್ನೆಕೋಶದಲ್ಲಿ ಬದಲಾವಣೆಗಳಾಗಿದ್ದಾವೆ ಮುಂದೆ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ, ಅದರ ಬಗ್ಗೆ ಒಂದು ಡೀಟೇಲ್ ಎಪಿಸೋಡ್ ಇವತ್ತಿನ ಒಂದು ವಿಶೇಷ ಆಗಿರುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಈ ಶೋಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ದ್ವಿತೀಯ PC ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಪ್ರಶ್ನೆಗಳು ಪ್ರಶ್ನೆ ಕೋಶದಲ್ಲಿ ಸೇರ್ಪಡೆಯಾಗಿವೆ, ಸ್ವಲ್ಪ ಬದಲಾವಣೆಗಳಾಗಿವೆ, ಕೆಲವು ಹೊಸ ಪ್ರಶ್ನೆಗಳು ಸೇರ್ಪಡೆಯಾಗಿವೆ. ಅವು ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೇ ಅಧ್ಯಾಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನು ನಾವು ಈಗ ನೋಡೋಣ. ಮೊದಲ ಅಧ್ಯಾಯ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ 2 ಅಂಕದ ಪ್ರಶ್ನೆ ಸೇರ್ಪಡೆಯಾಗಿದೆ. ಮಿಶ್ರ ಆರ್ಥಿಕತೆ ಅಂದ್ರೇನು, ಒಂದು ಉದಾಹರಣೆ ಕೊಡಿ ಅಂತ. ಈಗ ಸಮಾಜವಾದಿ ಮತ್ತು ಬಂಡವಾಳಶಾಹಿ ಆರ್ಥಿಕತೆಗಳ ಮಿಶ್ರಣ ಇದು. ಸೊ 2 ಮಾದರಿ ಆರ್ಥಿಕತೆಗಳು ಒಟ್ಟೊಟ್ಟಿಗೆ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರ್ತವೆ ಅಂತಕ್ಕಂಥದ್ದು. ಉದಾಹರಣೆ ಭಾರತ. ಇನ್ನು 2ನೇ ಅಧ್ಯಾಯದಲ್ಲಿ ಅನುಭೋಗ್ಯ ವರ್ತನೆ ಸಿದ್ಧಾಂತದಲ್ಲಿ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಯಲ್ಲಿ ಬದಲಾವಣೆ ಆಗಿದೆ. ಅಲ್ಲಿ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣಿನ ಬದಲಾಗಿ ಇಲ್ಲಿ ಹೊಸ ಒಂದು ಮಾದರಿಯಲ್ಲಿ X1 ಸರಕು ಮತ್ತು X2 ಸರಕು ಅಂತ ಬಳಸಲಾಗಿದೆ. ಆಮೇಲೆ ಅನುಭೋಗ್ಯ ಆದಾಯ ಹಳೆಯದಲ್ಲಿ 40 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದ್ದಾಗ X1 ಸರಕಿನ ಬೆಲೆ 10, X2 ಸರಕಿನ ಬೆಲೆ 20 ರೂಪಾಯಿ ಆಗಿದೆ. ಈಗ ಪ್ರಶ್ನೆಗಳಿಗೆ ಉತ್ತರ ಚೇಂಜ್ ಆಗುತ್ತೆ. ಮೊದಲನೇ ಪ್ರಶ್ನೆ ಉತ್ತರ ಏನಾಗುತ್ತೆ, X1 ಸರಕುಗಳನ್ನೇ ಖರೀದಿಸಲಿಕ್ಕೆ ನಾವು ಅನುಭೋಗ್ಯ ಆದಾಯ 100 ರೂಪಾಯಿನ ಬಳಸಿದಾಗ 10 ಸರಕುಗಳನ್ನು ಖರೀದಿಸಬಹುದು. X2 ಸರಕುಗಳನ್ನೇ ಖರೀದಿಸಲಿಕ್ಕೆ ನಾವು 100 ರೂಪಾಯಿ ಬಳಸಿದರೆ 5 ಸರಕುಗಳನ್ನು ಖರೀದಿಸಬಹುದು ಅಂತಿದೆ. ಇನ್ನು ಸಿಗೆ ಬಜೆಟ್ ರೇಖೆ ಕೆಳಮುಖ ಇಳಿಜಾರು ಹೊಂದಿದೆ. ಇನ್ನು ಡಿ ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗ್ಯ ಆದಾಯಕ್ಕೆ ಸಮನಾಗಿವೆ. ಇನ್ನು ಈ ಸರಿ.